ಗುರುಗಳು ಸತ್ಯನೇ ಹೇಳಿದ್ದಾರೆ. ಅವರು ಹೇಳಿರುವಂಥದ್ದು ಪ್ರತಿ ಮಾತು ಕೂಡ ಸತ್ಯ ಇದೆ. ಅವರು ಏನು ಭವಿಷ್ಯವಾಣಿ ನುಡಿದಿದ್ದಾರೆ ಅದು ಕೂಡ ಸತ್ಯ ಆಗತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಖಂಡಿತ 2026 ನಿಮ್ಮ ಜೀವನನ ಬದಲಾವಣೆ ಮಾಡುತ್ತೆ. 2028 ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಿಮಗೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಡೋಕ್ಕಿಲ್ಲ, ಆ ಮಟ್ಟಕ್ಕೆ ಹೋಗ್ತದೆ. ನಿಮ್ಮ ನಂಬಿಕೆ ನಿಮ್ಮ ಮೇಲೆ ದಿಟ್ಟ ನಿರ್ಧಾರ ವಿಶ್ವಾಸ ಇಟ್ಕೊಂಡು ಹೆಜ್ಜೆ ಇಡ್ತಿದ್ರಿ ಅಂತ ತೋರಿಸುತ್ತೆ. ಯಾವುದಕ್ಕೂ ಆತರ ಪಡಲ್ಲ, ತುಂಬ ಹೊತ್ತು ಯೋಚನೆ ಮಾಡ್ತೀರಿ. ಖಂಡಿತ ವಿಜಯಕಾಳಿ ಯಾರು ನಂಬಿಕೆ ಇಟ್ಟು ಬರ್ತಾರೋ, ಸೆಲೆಬ್ರಿಟಿಗಳು ಅಂತೆಲ್ಲ ಹಲವಾರು ರೀತಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಿರುವಂಥ ನಟ ನಟಿಯರು, ಕೆಲವರು ಹೀರೋಗಳು ಮಾಡಿರುವಂಥ ವ್ಯಕ್ತಿಗಳು ಕೂಡ ಈ ಕ್ಷೇತ್ರದಲ್ಲಿ ಬಂದು ಹೋಗಿದ್ದಾರೆ. ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬನ್ನಿ, ಖಂಡಿತ ಫಲ ಸಿಗುತ್ತೆ. ಜನ ನನ್ನ ಭಗೀರಥ ಗೆಲ್ಲಿಸಿದ್ದಾರೆ. ಈಗ ದಿಗ್ದರ್ಶಕ ಗೆಲ್ಲಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಭಾಗ್ಯವಂತ ಅಂತ ಮೊನ್ನೊಂದು ಪಿಕ್ಚರ್ ಪ್ರಾರಂಭ ಆಗಿದೆ, ಮುಹೂರ್ತ ಆಗಿದೆ. ಆ ಸಿನಿಮಾನು ಕೂಡ ಎಷ್ಟು ಚೆನ್ನಾಗಿ ಬರಲಿ ಅಂತೇಳಿ ನಾನು ಕಾಳಿಕಾ ದೇವಿನಲ್ಲಿ ಕೇಳ್ಕೊಂಡಿದ್ದೀನಿ. ಸ್ವಲ್ಪ ಜನವರಿ ಫೆಬ್ರವರಿ ಕಳೀತಿದ್ದಂಗೆ ತುಂಬ ಚೆನ್ನಾಗಿರುತ್ತೆ. ಯುಗಾದಿಗೆ ಮುಂಚೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಬರ್ತವೆ. ನಿಮಗೆ ಗೊತ್ತಿರಲಿಲ್ಲ, ನಿಮ್ಮ ಹುಡುಕೊಂಡು ಬರ್ತವೆ. ಪವಾಡ ಬಸಪ್ಪನವರ ಈ ಪುಣ್ಯ ಕ್ಷೇತ್ರಕ್ಕೆ ನಾನು ಬಂದು ಇವತ್ತು ಅಮ್ಮ ಕಾಳಿಕಾ ದೇವಿಯ ದರ್ಶನವನ್ನು ಮಾಡಿದೆ. ಸ್ವಾಮೀಜಿಯವರ ರಾಜೇಶ್ ಸ್ವಾಮಿ ಗುರುಗಳ ಒಂದು ಆಶೀರ್ವಾದವನ್ನು ಕೂಡ ನಾನು ಪಡೆದೆ. ಈಗ ಭಾಳ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಯಾಕೆಂದರೆ ಈ ಜಿಲ್ಲೆ ಇದು ನಮ್ಮ ಅಂಬರೀಷಣ್ಣವರು ಅವರ ಒಂದು ಜಿಲ್ಲೆ. ಹಾಗಾಗಿ ಅವರು ಇಲ್ಲಿಂದನೇ, ಈ ಜಿಲ್ಲೆಯಿಂದನೇ ಬೆಳೆದಂಥವರು. ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರ, ಎರಡು ಕ್ಷೇತ್ರದಲ್ಲೂ ಕೂಡ ನಾನು ಅವರ ಅಭಿಮಾನಿಯಾಗಿದ್ದಂಥವನು. ಹಾಗಾಗಿ ಇವತ್ತು ಇಲ್ಲಿ ಅನೇಕ ಭಕ್ತಾದಿಗಳನ್ನ ನಾನು ನೋಡಿದೆ. ಎಲ್ಲರೂ ಕೂಡ ಇವತ್ತು ಕಾಳಿಕಾ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ, ಆಶೀರ್ವಾದ ಪಡಿತಾ ಇದ್ದಾರೆ, ಸ್ವಾಮೀಜಿಯವರಿಂದ ಮಾರ್ಗದರ್ಶನ ಪಡಿತಾ ಇದ್ದಾರೆ, ಆಶೀರ್ವಾದ ಪಡಿತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಭಕ್ತನಲ್ಲಿ ಒಬ್ಬನಾಗಿ ಇವತ್ತು ನಾನು ಬಂದು ಇಲ್ಲಿ ದರ್ಶನ ಮಾಡಿದ್ದೀನಿ. ಭಾಳಷ್ಟು ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಇವತ್ತು ನನ್ನ ಜೊತೆ ಮಹೇಶ್ ತಲ್ಕಾಡ್ ಅವರು ಬಾಲಿವುಡ್ ಕ್ಯಾಮ್ರಾಮನ್ ಅವರು ಕೂಡ ಬಂದಿದ್ದಾರೆ. ಇವತ್ತೇನು ಭಗೀರಥ ಚಲನಚಿತ್ರವನ್ನು ಇವತ್ತು ಕೇವಲ ನನ್ನ ಚಿತ್ರ ಅಂತಲ್ಲ, ಇವತ್ತು ಸ್ಯಾಂಡ್ಲ್ವುಡ್ಡಲ್ಲಿ ಈ ಒಂದು ಸಿನಿಮಾನ ಗೆಲ್ಲಿಸಿದ್ದಾರೆ. ಇವತ್ತು ಅದು 155 ದಿವಸ ಮೈಸೂರಿನಲ್ಲಿರ್ಬೋದು, ಬೆಂಗಳೂರಿನಲ್ಲಿ 200 ದಿವಸ ಇರ್ಬೋದು, ಇನ್ನೂ ಕೆಲವು ಥಿಯೇಟ್ರ್ಗಳಲ್ಲಿ ಅನೇಕ ದಿವಸಗಳನ್ನ ಓಡಿಸಿದ್ದಾರೆ. ಜನ ಗೆಲ್ಲಿಸಿದ್ದಾರೆ, ಸಿನಿಮಾ ಗೆಲ್ಲಿಸಿದ್ದಾರೆ. ಇಲ್ಲ, ಗುರುಗಳು ಸತ್ಯನೇ ಹೇಳಿದ್ದಾರೆ. ಅವರು ಹೇಳಿರುವಂಥದ್ದು ಪ್ರತಿ ಮಾತು ಕೂಡ ಸತ್ಯ ಇದೆ. ಅವರು ಏನು ಭವಿಷ್ಯವಾಣಿ ನುಡಿದಿದ್ದಾರೆ ಅದು ಕೂಡ ಸತ್ಯ ಆಗತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಏಕೆಂದರೆ ಈಗ ಅವ್ರು ಹೇಳಿದರು, ನನ್ನ ಒಂದು ಕೆಲವು ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಅವರು ಭಾಳ ಶಕ್ತಿ ಇದೆ ಆ ಸ್ವಾಮೀಜಿಯವ್ರಲ್ಲಿ. ಅವ್ರು ಹೇಳಿದ್ದು ಸತ್ಯ ಆಗತ್ತೆ ಅನ್ನೋದರಲ್ಲಿ ನನಗೆ ಆತ್ಮವಿಶ್ವಾಸ ಖಂಡಿತವಾಗಿಯೂ ಇದೆ. ಖಂಡಿತ ಅವ್ರು ಏನು ನನ್ನ ಹಿಂದಿನ ಒಂದು ವಿಷಯಗಳು ಹೇಳಿದ್ರು ಅವ್ರಿಗೇನು ಗೊತ್ತಿರಲ್ಲ. ಆದರೆ ನಾನು ಇಲ್ಲಿ ಬಂದಿದ್ದೀನಿ, ಆಕಸ್ಮಿಕ ಬಂದಿರೋ ದೃಷ್ಟಿಯಿಂದ ಅವರಿಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅವರ ಒಂದು ಜ್ಞಾನಶಕ್ತಿಯಲ್ಲಿ, ಕಾಳಿಕಾದೇವಿಯ ಶಕ್ತಿಯಲ್ಲಿ ಅವ್ರ ಹಿಂದೆ ನಡೆದಂಥ ಒಂದು ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಅದು ನಿಜಕ್ಕೂ ನನ್ನ ಒಂದು ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚಿಗೆ ಆಯಿತು. ಇವಾಗ ಅವರ ಸ್ವಾಮೀಜಿಯವರು ಮಾಡಿದಂಥ ಆಶೀರ್ವಾದ, ಅವ್ರು ಹೇಳಿದಂಥ ಮಾತುಗಳು, ಪ್ರತಿ ಮಾತುಗಳು ಕೂಡ ನನ್ನ ಭವಿಷ್ಯದ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರೋದು ನನ್ನ ಭಾಗ್ಯ. ಹಾಗಾಗಿ ನನ್ನ ಜೊತೆ ಅನೇಕರು ಬಂದಿದ್ದಾರೆ, BJP ಮುಖಂಡರುಗಳು. ಭಾಳ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲ ಒಂದು ಭಕ್ತಾದಿಗಳನ್ನು ಕೂಡ ನೋಡಿದ ಒಂದು ಸಂತೋಷ ಆಗ್ತಾಯಿದೆ ನನಗೆ. ನನ್ನ ಮುಂದಿನ ಚಿತ್ರ ಈಗಾಗಲೇ ಘೋಷಣೆ ಆಗಿದೆ. ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ದಿಗ್ದರ್ಶಕ ಎಲ್ಲ ಹೊರ ದೇಶಗಳಿಗೆ ಶೂಟಿಂಗ್ ಮಾಡಿರೋದು. ಅದರಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಏನು ನಾವು ಭಗೀರಥ ಮಾಡಿದ್ವಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಅದು ಮಾಡಿದ್ದೀವಿ. ಅದು ಪ್ರೊಡ್ಯೂಸರ್ಸು ಅದನ್ನು ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಬಡ್ಜೆಟ್ ಜಾಸ್ತಿನೇ ಮಾಡಿದ್ದಾರೆ ಭಗೀರಥಗಿಂತ. ಹಾಗಾಗಿ ಆ ಚಿತ್ರವನ್ನು ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮೂಡಿ ಬರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನನಗೇನು ಭಗೀರಥ ಚಿತ್ರಕ್ಕೆ ಮಾಡಿದಂಥ ಆಶೀರ್ವಾದ, ಭಗೀರಥ ಚಲನಚಿತ್ರ ತಂಡಕ್ಕೆ ಮಾಡಿದಂಥ ಆಶೀರ್ವಾದವನ್ನು ನಮ್ಮ ಸಮಸ್ತ ಕನ್ನಡಿಗರು, ವೀಕ್ಷಕರು ನನ್ನ ದಿಗ್ದರ್ಶಕ ಚಿತ್ರಕ್ಕೂ ಮಾಡಬೇಕು ಅಂಥೇಳಿ ಈ ಮೂಲಕ, ತಮ್ಮ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ನಂಬಿಕೆ ಇದೆ, ಖಂಡಿತ ನಂಬಿಕೆ ಇದೆ.
ಅವರು ಭಾಳ ಸೂಕ್ಷ್ಮ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದು ಕೇಳಿದರು, ಹೌದು ಒಂದೇ ಸರಿ, ಸತ್ಯ ಆಗುತ್ತೆ, ನಿಜ ಆಗುತ್ತೆ, ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಆಗಲೇ ನನ್ನದೇ ಲೇಔಟ್ ಇದೆ, JP ಟೌನ್ ಅಂತ, ಅದರಲ್ಲೇ ಅನೇಕ ಸೈಟ್ಗಳು ಕೂಡ ನಿವೇಶನಗಳು ನನಗೆ ಸ್ವಂತ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದೆ, ಕಟ್ತಾಯಿದ್ದೀನಿ. ಸ್ವಾಮೀಜಿಗಳು ಏನೋ ಬೇರೆ ರೀತಿಯಲ್ಲಿ ನನಗೆ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ಇರಲಿ ಅಂತ ನನಗೆ ಆಶೀರ್ವಾದ ಮಾಡಿರೋದ್ರಿಂದ ಅದು ಸತ್ಯ ಆಗುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಇಲ್ಲ. ನಾನು ಈಗ ಕೇವಲ ಚಲನಚಿತ್ರದ ಬಗ್ಗೆ ಮಾತ್ರ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ನಂದು ಈಗ ಬೇರೆ ಕ್ಷೇತ್ರದಲ್ಲಿ ನಂದು ಒಂದು ದಂತಕಥೆ ಇದೆ, ಅದನ್ನು ಬೇರೆ ಟೈಮಲ್ಲಿ ಸಮಯದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲ, ಅವ್ರ ಸತ್ಯನೇ ಇದೆ, ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ನಮ್ಮ ಏನು ದಂತಕಥೆ ಅಂತ ಹೇಳಿದೆ ನಾನು, ಕೆಲವು ವಿಚಾರ ಬೇರೆ ವಿಷಯಗಳಲ್ಲಿ ಬೇರೆ ಕ್ಷೇತ್ರದಲ್ಲಿ ಅದನ್ನ ತಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಖಂಡಿತ ಮುಂದಿನ ದಿವಸಗಳಲ್ಲಿ. ಸದ್ಯಕ್ಕೆ ಇವಾಗ ಜನ ನನ್ನ ಭಗೀರಥ ಗೆಲ್ಲಿಸಿದ್ದಾರೆ, ಈಗ ದಿಗ್ದರ್ಶಕ ಗೆಲ್ಲಿಸಿ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗ ಭಾಗ್ಯವಂತ ಅಂತ ಮೊನ್ನೊಂದು ಪಿಕ್ಚರ್ ಪ್ರಾರಂಭ ಆಗಿದೆ, ಮುಹೂರ್ತ ಆಗಿದೆ. ಆ ಸಿನಿಮಾನೂ ಕೂಡ ಎಷ್ಟು ಚೆನ್ನಾಗಿ ಬರಲಿ ಅಂತೇಳಿ ನಾನು ಕಾಳಿಕಾ ದೇವಿನಲ್ಲಿ ಕೇಳ್ಕೊಂಡಿದ್ದೀನಿ. ಹಾಗಾಗಿ ತಮ್ಮೆಲ್ಲರೂ ನನಗೇನು ಒಂದು ಮೀಡಿಯಾದವರು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾಯಿದ್ದೀರ ಅವತ್ತಿಂದ ಇವತ್ತವರೆಗೂ ಕೂಡ, ಅದೇ ರೀತಿ ನನಗೆ ಆಶೀರ್ವಾದನ ಮುಂದುವರಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಖಂಡಿತ 2026 ನಿಮ್ಮ ಜೀವನನ ಬದಲಾವಣೆ ಮಾಡುತ್ತೆ. 2028 ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಿಮಗೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಡೋಕ್ಕಿಲ್ಲ ಆ ಮಟ್ಟಕ್ಕೆ ಹೋಗ್ತತೆ. ತುಳಿದ ಜಾಗದಲ್ಲೇ ಗೆಲ್ಲಬೇಕು ಅನ್ನೋ ಹಠ ಇದೆ. ಆದರೆ ಯಾರು ಏನೇ ಮೋಸ ಮಾಡಿದ್ರು ನಿಮ್ಮ ನಂಬಿಕೆ ನಿಮ್ಮ ಮೇಲೆ ದಿಟ್ಟ ನಿರ್ಧಾರ ವಿಶ್ವಾಸ ಇಟ್ಕೊಂಡು ಹೆಜ್ಜೆ ಇಡ್ತಿದ್ರಿ ಅಂತ ತೋರಿಸುತ್ತೆ. ಯಾವುದಕ್ಕೂ ಆತರ ಪಡಲ್ಲ, ತುಂಬ ಹೊತ್ತು ಯೋಚನೆ ಮಾಡ್ತೀರಿ. ಕರೆಕ್ಟಾಗಿ 18 ತಿಂಗಳಲ್ಲಿ ನಿಮ್ಮ ಸ್ವಂತ ಮನೆ ಯೋಗ ಇದೆ. ಅಂದರೆ ನಿಮಗೆ ನೀವೇ ಸ್ವತಃ ನೀವು ಯಾವ ಟೇಸ್ಟಿಂಗ್ ಪ್ರಕಾರ ಮನೆಯಲ್ಲಿ ಇರಬೇಕು ಅನ್ನೋದು ನಿಮ್ದೊಂದು ಥಾಟ್ಸ್ ಇದೆ. ಅದಾಗುತ್ತೆ ಅನ್ನೋ ತೋರಿಸುತ್ತೆ ಸೂಚನೆ. ಹೆಂಗಿದೆಯೋ ಗೊತ್ತಿಲ್ಲ, ಅದಿದೆಯಾ ಮನಸ್ಸಲ್ಲಿ ನಿಮಗೆ? ನಿಮ್ಮ ಟೇಸ್ಟಿನ ಪ್ರಕಾರ ಮನೆ ಕಟ್ಕೊಬೇಕು, ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋ ಆಸೆ ಇದೆ, ಆ ಥರ ಕಲ್ಪನೆಯೂ ಕೂಡ ಇದೆ. ಖಂಡಿತ ಆಗುತ್ತೆ. 18 ತಿಂಗಳಲ್ಲಿ 100% ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತ 2 ಪಟ್ಟು ಮುಂದೆ ಇರ್ತೀರಿ. 18 ತಿಂಗಳು. ಮನೆ ವಿಚಾರದಲ್ಲಿ. ಇನ್ನು ಬೇರೆ ವಿಚಾರದಲ್ಲೆಲ್ಲ ಸ್ವಲ್ಪ ಜನವರಿ ಫೆಬ್ರವರಿ ಕಳೀತಿದ್ದಂಗೆ ತುಂಬ ಚೆನ್ನಾಗಿರುತ್ತೆ. ಯುಗಾದಿಗೆ ಮುಂಚೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಬರ್ತವೆ. ನಿಮಗೆ ಗೊತ್ತಿರಲಿಲ್ಲ, ನಿಮ್ಮನ್ನು ಹುಡಿಕೊಂಡು ಬರ್ತವೆ. ಓಂ ನಮೋ ಸಿದ್ಧಿ ವಿನಾಕಾಯ ಸರ್ವಕಾರಣಿ ಸರ್ವವಿಘ್ನ ಪ್ರಶಮನಾಯ ಸರ್ವಕಾರ್ಯ ವಶೀಕರಣಾಯ ಶ್ರೀ ಓಂಪಟ್ ಸ್ವಾಹ. ಯಾರಿಗೆ ಎಷ್ಟೇ ವರ್ಷ ಆದರೂ ಕೂಡ ಮನೆ ಕಟ್ಟೋಕ್ಕಾಗ್ತಿಲ್ಲ ಅಥವಾ ಮನೇಲಿ ಜಮೀನು ತಗೋಬೇಕು, ಸೈಟ್ ತಗೋಬೇಕು ಅಂತ ಪ್ರಯತ್ನ ಪಡುವಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದ ಮುಖಾಂತರ ಹೇಳೋದೇನೆಂದರೆ, ಈ ಕ್ಷೇತ್ರದಲ್ಲಿ ಕೊಡುವಂಥ ಮಣ್ಣನ್ನು ಮನೇಲಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೆ ಆದರೆ ಖಂಡಿತ ಫಲ ಸಿಗುತ್ತೆ. ಯಾರಿಗೆ ಮನೆ ಕಟ್ಟಬೇಕು ಅನ್ನುವಂಥವ್ರು ಅವ್ರ ಹೆಸರನ್ನ ಹೇಳಿ ಸಂಕಲ್ಪ ಮಾಡಿ ದೇವಿ ಮುಂದೆ ಸಂಕಲ್ಪ ಮಾಡಿ ಮಣ್ಣನ್ನು ಮನೇಲಿ ತಗೊಂಡೋಗಿ ಕಟ್ಟಿ ಪೂಜೆ ಮಾಡಿದ್ದೆ ಆದರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ವರ್ಷ ತುಂಬೋದ್ರೊಳಗೆ ಮನೆ ಕಟ್ಟುವಂಥದ್ದಾಗ್ತದೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಸಿಗುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಸಮಯ ಬಂದು ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಒಳಗಡೆ ಬರಬೇಕು. ಬರುವಂಥ ಭಕ್ತರು ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ, ಏನು ಮಾಡಬೇಕು, ಏನು ಸಮಸ್ಯೆ ಇದೆ ಅನ್ನುವಂಥದ್ದು ನಿಖರವಾಗಿ ನೋಡಿ ಹೇಳುವಂಥದ್ದು ಇರುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಫಲ ಸಿಗುತ್ತೆ. ಖಂಡಿತ ವಿಜಯಕಾಳಿ ಯಾರು ನಂಬಿಕೆ ಇಟ್ಟು ಬರ್ತಾರೋ, ಸೆಲೆಬ್ರಿಟಿಗಳೇ ಅಂತೆಲ್ಲ ಹಲವಾರು ರೀತಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಿರುವಂಥ ನಟ ನಟಿಯರು, ಕೆಲವರು ಹೀರೋಗಳು ಮಾಡಿರುವಂಥ ವ್ಯಕ್ತಿಗಳು ಕೂಡ ಈ ಕ್ಷೇತ್ರದಲ್ಲಿ ಬಂದು ಹೋಗಿದ್ದಾರೆ. ನಂಬಿಕೆ, ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾವ್ರು ಖಂಡಿತ ವಿಜಯ ಪತಾಕೆ ಆರಿಸುವಂಥದ್ದಿರುತ್ತೆ. ನಂಬಿಕೆ, ಶ್ರದ್ಧಾ ಭಕ್ತಿಯಿಂದ ಬನ್ನಿ, ಖಂಡಿತ ಫಲ ಸಿಗುತ್ತೆ. ಎಲ್ಲ ಕ್ಷೇತ್ರಕ್ಕೂ ಹೋಗಿದ್ದೀವಿ, ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ. ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ಫಲ ಸಿಗುತ್ತೆ. ಖಂಡಿತ ಈ ಕ್ಷೇತ್ರದಲ್ಲಿ ಬರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಮಾವಾಸ್ಯೆ ಮೇಲೆ ವಿಶೇಷವಾಗಿ ಪೂಜೆ ಇರುತ್ತೆ. ಪ್ರತಿ ಅಮಾವಾಸ್ಯೆ ಪ್ರತಿ ಮೇಲೆ ಹಿಂದೊಂದು ದಿನ ಕ್ಷೇತ್ರದಲ್ಲಿ ಬಂದು ತಂಗಿ ತೀರ್ಥ ಸ್ನಾನ ಮಾಡಿದ್ದೆ ಆದರೆ ಖಂಡಿತ ಆರೋಗ್ಯ ಸಮಸ್ಯೆ, ಕೆಲವರಿಗೆ ಮಕ್ಕಳು ಓದೋಕ್ಕಾಗ್ತಿಲ್ಲ, ಬುದ್ಧಿಭ್ರಮಣೆ, ಕೆಲವರಿಗೆ ಹಲವಾರು ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ತೀರ್ಥ ಸ್ನಾನ ಮಾಡಿರೋದ್ರಿಂದ ಖಂಡಿತ ರಿಸಲ್ಟ್ಸ್ ಕಣ್ಮುಂದೆ ಇದ್ದಾವೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ.
योगेश्वर आदिशक्ति प्रपात शिवाय हरि ओम नारायण श्री महाकाली प्रपात